ಭೀಮಾ ತೀರ ಅಂದರೆ ರಕ್ತದ ಹೊಕಳಿ, ರಕ್ತವನ್ನು ನೋಡುವಂತಹ ಸ್ಥಳ ಅನ್ನೋ ಒಂದು ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಕಳೆದ 70 ವರ್ಷಗಳಿಂದ ಭೀಮಾ ತೀರದ ಚಡಚಣ ತಾಲೂಕಿನಲ್ಲಿ ರಕ್ತದ ಹೋಕಳಿಯನ್ನೇ ಹರಿತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ವಿಜಯಪುರ ಜಿಲ್ಲೆಯಲ್ಲಿ ಈ ಪ್ರಕರಣ 70 ವರ್ಷಗಳ ಹಿಂದೆ ಸ್ಟಾರ್ಟ್ ಆಯಿತು. ಬೈರಗೊಂಡ ಮತ್ತು ಚಡಚಣ ಫ್ಯಾಮಿಲಿ ಇಬ್ಬರ ಕುಟುಂಬದಲ್ಲಿ ಒಂದು ವಿಧವೆಯನ್ನು ಮನೆಗೆ ಕರ್ಕೊಂಡು ಬರುವಂತಹ ಸ್ಟೋರಿಯಿಂದ ಸ್ಟಾರ್ಟ್ ಆದಂತಹ ಈ ಸ್ಟೋರಿ ಬಾಗಪ್ಪ ಹರಿಜನ್ ಕೊಲೆಯವರೆಗೂ ಬಂತು. ಎಷ್ಟು 56 ವರ್ಷ ನಿರಂತರವಾಗಿ ಬಾಗಪ್ಪ ಹರಿಜನ್ ಅವರು ಮಾಡಿರುವಂತಹ ಎಲ್ಲ ಕೊಲೆಗಳು ಇದಕ್ಕೆ ಕಾರಣ ಅಥವಾ ಇದಕ್ಕೆ ಬೇಸಾಗಿ ಉಳ್ಕೊಂಡ ಬಂತು. ಆ ಬಾಗಪ್ಪ ಹರಿಜನನನ್ನು ಪಿಂಟ್ಯ ಎಂಬುವಂತಹ ಚಿಕ್ಕ ಹುಡುಗ ನಡು ರಾತ್ರಿಯಲ್ಲಿ ಹೊಡೆದಾಕ್ತ. ವೀಕ್ಷಕರೇ, ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಈ ರಕ್ತದ ಹೋಕಳಿ ಇನ್ನೂ ನಿಂತಾಗ ಕಾಣಿಸ್ತಿಲ್ಲ. ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ತಾಲೂಕಿನಲ್ಲಿ ನಿನ್ನೆ 2 ಕುಟುಂಬ ಮತ್ತೆ ಜಗಳ ಆಡಿಕೊಂಡಿದೆ. ಈ 2 ಕುಟುಂಬದಲ್ಲಿ 6 ಜನ ತುಂಬ ಬರ್ಬರವಾಗಿ ಕೊಲೆಯಾಗಿದ್ದಾರೆ. ಈ 2 ಕುಟುಂಬ ಇನ್ನೆಷ್ಟು ವರ್ಷ ಈ ಒಂದು ಫ್ಯಾಕ್ಷನನ್ನು ಕರ್ಕೊಂಡೋಗುತ್ತೆ, ಈ ಒಂದು ರೌಡಿಸಮನ್ನು ಮುಂದಕ್ಕೆ ಕರ್ಕೊಂಡೋಗುತ್ತೆ, ಅಥವಾ ಈ ರಕ್ತದ ಹೋಕಳಿಯನ್ನು ಇನ್ನು ಎಷ್ಟು ಎರ್ಚಾಡಿ ಕಿರ್ಚಾಡಿ ಮಾಡ್ತಾರೆ ಅನ್ನೋದನ್ನು ಅವ್ರಿಗೆ ಬಿಡೋಣ. ಆದರೆ ಒಂದಂತೂ ಅರ್ಥ ಆಗ್ತಾ ಇದೆ, ಇದು ಕರ್ನಾಟಕನ ಅಥವಾ ಬೇರೆ ಯಾವುದು ಸ್ಟೇಟಾ? ಯಾಕೆಂತಂದರೆ ಇಷ್ಟು ಓಪನ್ನಾಗಿ 6-7 ಕೊಲೆಗಳಾಗುತ್ತೆ ಅಂತಂದರೆ ಅದು ಒಂದು ಚಿಕ್ಕ ವಿಷಯಕ್ಕೆ ಇದು ಜಿಲ್ಲೆಯ ಪ್ರಾಬ್ಲಮ್ಮ, ತಾಲೂಕಿನ ಪ್ರಾಬ್ಲಮ್ಮ, ಆಡಳಿತ ವ್ಯವಸ್ಥೆಯ ಪ್ರಾಬ್ಲಮ್ಮ, ಅಥವಾ ಎಜುಕೇಷನ್ ಪ್ರಾಬ್ಲಮ್ಮ, ಅಥವಾ ಎಲ್ಲೋ ಒಂದು ಕಡೆ ಸ್ವಾರ್ಥ ತುಂಬಿದ ದೇಶದಲ್ಲಿ ಈ ಜಾಗ ಅತಿ ಹೆಚ್ಚು ಸ್ವಾರ್ಥ ಇದೆಯಾ? ಸೊ ಈ ಪಿಂಟ್ಯ ಹೇಗೆ ಹೊರಬಂದ, ಈ ಪಿಂಟ್ಯನ ಹತ್ಯೆಗೆ ಮುಂದೆ ಯಾರು ಸಂಚಾಗ್ತಾ ಇದ್ದಾರೆ, ಹಾಗೂ ಈ 2 ಕುಟುಂಬಗಳ ಮಧ್ಯದಲ್ಲಿ ಮುಂದಿನ್ನೇನಾಗುತ್ತೆ, ಈ ರೀತಿ ಕಾಯುವಂತಹ ಸೀರೀಸ್ ನೋಡುವಂತಹ ಸ್ಥಿತಿಗೆ ನಮ್ಮ ದೇಶ ಬಂದು ತಲುಪ್ತಾ ಇದೆ. ಸೊ ಹಾಗಾಗಿ ಈ ಕೂಡಲೇ ಗೃಹ ಮಂತ್ರಿಗಳು ಹಾಗೂ ಅಲ್ಲಿನ ಲೋಕಲ್ DC ಇವರೆಲ್ಲ ಎಚ್ಚೆತ್ಕೊಂಡು ಇಂತಹ ವಿಚಾರದಲ್ಲಿ ಈ ತಾಲೂಕಲ್ಲಿ ಮತ್ತೆ ಇನ್ನೊಂದು ಮರ್ಡರ್ ಆಗಬಾರ್ದು, ಮತ್ತೆ ಇನ್ನೊಂದು ಸಲ ಭೀಮಾ ತೀರದಲ್ಲಿ ರಕ್ತವನ್ನು ನಾವು ನೋಡಬಾರ್ದು, ಭೀಮಾ ತೀರದಿಂದ ಮತ್ತೆ ನದಿಗೆ ಈ ರಕ್ತದ ಹೋಕಳಿ ಹರಿಬಾರ್ದು ಅನ್ನೋದಾದರೆ ನಿಮ್ಮ ಗಟ್ಟಿನ ನಿಲುವು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಸರ್ಕಾರದ ಕೈಯಲ್ಲಿದೆ, ಜನರ ಕೈಯಲ್ಲಲ್ಲ. ಯಾರೋ ಕುಡಿದ್ಬಿಟ್ಟು ಮಾರಾಮಾರಿ ಮಾಡಿಕೊಂಡು ಯಾರೋ ತಲೆ ಹೊಡೆದಾಕೊಂಡಿಲ್ಲ ಸ್ವಾಮಿ. 6 ಕೊಗ್ಗಲಿಯಾಗಿದೆ. ಇದನ್ನು ಸರ್ಕಾರ ಯಾವ ರೀತಿ ವಿಮರ್ಶೆ ಮಾಡಬೇಕು, ಯಾವ ರೀತಿ ಕ್ರಮ ಜರುಗಿಸಬೇಕು ಅನ್ನೋದನ್ನ ತಾವು ವೀಕ್ಷಕರಾಗಿ ತಮ್ಮ ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಹಾಗೂ ಇದಕ್ಕೇನು ಸೊಲ್ಯೂಷನ್ನು? ಈ 70 ವರ್ಷದ ವೈಷಮ್ಯ ಒಂದು ಕಡೆ ಆದರೆ, ಈ 2 ಕುಟುಂಬ ಮತ್ತೆ ಇನ್ನು 70 ವರ್ಷ ಇದೇ ರೀತಿ ಕೊಲೆಗಳನ್ನು ಮುಂದುವರಿಸ್ಕೊಂಡು ಹೋಗುತ್ತಾ, ಅಥವಾ ನಮ್ಮ ಸಮಾಜ ನಾವೇನನ್ನು ರಿಪೇರ್ ಮಾಡ್ಬೋದಾ? ಇದನ್ನು ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ.